ಎಸ್ ತುಮಕೂರಿನ ಒಂದು ಇಟ್ಟಿಗೆ ಫ್ಯಾಕ್ಟರಿ ಜನರ ಜೀವಕ್ಕೆ ಕುತ್ತು ತರ್ತಾ ಇದೆ. ನೋಟಿಸ್ಗೂ ಬೆಲೆ ಇಲ್ಲ, ಇಲ್ಲಿ ಕಾನೂನಿಗೂ ಕೂಡ ಗೌರವ ಇಲ್ಲ ಅನ್ನುವಂತ ಅಧಿಕಾರಿಗಳ ವರ್ತನೆ. ಇನ್ನು ನೋಡ್ತಾರೆ ಹೋಗ್ತಾರೆ, ಮಾಲೀಕನ ಉದ್ದಟತನಕ್ಕೆ ಬ್ರೇಕ್ ಹಾಕೋರು ಯಾರು ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಜನರ ಜೀವಕ್ಕೆ ಕುತ್ತು ತಂದಿದೆ ಇಟ್ಟಿಗೆ ಫ್ಯಾಕ್ಟರಿ. ನೋಟಿಸ್ಗೂ ಇಲ್ಲಿ ಬೆಲೆ ಇಲ್ಲ, ಕಾನೂನಿಗಂತೂ ಗೌರವನೇ ಇಲ್ಲ ಅನ್ನುವಂತ ಪರಿಸ್ಥಿತಿ. ಅಧಿಕಾರಿಗಳು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಮಾಲೀಕನ ಉದ್ದಟತನಕ್ಕೆ ಬ್ರೇಕ್ ಹಾಕೋದು ಯಾರು? ಹಾಗಿದ್ರೆ ಇಟ್ಟಿಗೆ ಫ್ಯಾಕ್ಟರಿ ಮಾಲೀಕ ನರಸಿಂಹಮೂರ್ತಿ ಅಂಧ ದರ್ಬಾರ್ ನಡೆಸ್ತಾ ಇದ್ದಾನೆ. ತುಮಕೂರಿನಲ್ಲಿ ವಡ್ಡರಹಳ್ಳಿ ತೋಟದ ಮನೆಯ ನಿವಾಸಿಗಳು ಅಳಲನ್ನ ತೋಡ್ಕೋತಾ ಇದ್ದಾರೆ. ಜನರ ಜೀವಕ್ಕೆ ಕುತ್ತು ತರ್ತಾ ಇದೆ ಈ ಇಟ್ಟಿಗೆ ಫ್ಯಾಕ್ಟರಿ. ನೋಟಿಸ್ ನೀಡಲಾಗಿದೆ, ಆದ್ರೆ ನೋಟಿಸ್ಗೆ ಬೆಲೆ ಇಲ್ಲ, ಕಾನೂನಿಗೆ ಗೌರವ ಇಲ್ಲ ಈ ಇಟ್ಟಿಗೆ ಫ್ಯಾಕ್ಟರಿ ಓನರ್. ಇನ್ನು ಅಧಿಕಾರಿಗಳು ಇಲ್ಲೇನೋ ಸಮಸ್ಯೆ ಇದೆ ಅಂತ ಹೇಳಿದಾಗ ಜನ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಆದ್ರೆ ಮಾಲೀಕನ ಈ ಒಂದು ಉದ್ದಟತನ ಅಲ್ಲಿನ ಸುತ್ತಮುತ್ತಲಿನ ಜನತೆಗೆ ಸಮಸ್ಯೆಯನ್ನ ತಂದಿರ್ತಾ ಇದೆ. ಆದ್ರೆ ಯಾರು ಅದಕ್ಕೆ ಬ್ರೇಕ್ ಹಾಕೋದು? ಜನರ ಜೀವಕ್ಕೆ ಕುತ್ತು ತರ್ತಾ ಇದೆ ಈ ಒಂದು ಇಟ್ಕೆ ಫ್ಯಾಕ್ಟರಿ. ನೋಟಿಸ್ ನೀಡಿದ್ರು ಕೂಡ ಕ್ಯಾರೆ ಅಂತ ಇಲ್ಲ ಆ ಇಟ್ಕೆ ಫ್ಯಾಕ್ಟರಿ ಓನರು. ಹಾಗಿದ್ರೆ ಏನ್ ಮಾಡ್ಬೇಕು ಅಕ್ಕಪಕ್ಕದ ಜನತೆ? ಅಧಿಕಾರಿಗಳಂತೂ ಕೂಡ ಬರ್ತಾರೆ, ನೋಡ್ತಾರೆ, ಏನು ಕೂಡ ಸಮಸ್ಯೆ ಪರಿಹಾರ ಮಾಡ್ತೀವಿ ಅಂತ ಹೇಳೋದಾಗಿರ್ಬೋದು, ಸಮಸ್ಯೆಯನ್ನ ಪರಿಹಾರ ಮಾಡೋದಾಗಿರ್ಬೋದು, ಯಾವುದು ಕೂಡ ಭರವಸೆಯನ್ನ ಕೊಡ್ತಾ ಇಲ್ಲ. ಉದ್ದಟತನ ಮೆರಿತಾ ಇದ್ದಾನೆ. ನೋಟಿಸ್ ಬಂದಿದ್ರು ಕೂಡ ಏನು ಗೊತ್ತೇ ಇಲ್ಲ ಅನ್ನೋ ರೀತಿಯಾಗಿ ಆ ಇಟ್ಕೆ ಫ್ಯಾಕ್ಟರಿಯ ಮಾಲೀಕ ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲೇ ಇಟ್ಕೆ ಫ್ಯಾಕ್ಟರಿಯನ್ನ ಮಾಡ್ಕೊಂಡಿರುವಂತದ್ದು.